makes you happy. You have to do that. ನಮ್ಮ ರಂಜಿತ್ ಅವ್ರಿಗೆ ಹೊಸ ನಾಮಕರಣ ಏನಂತಂದ್ರೆ ಅವ್ರ ಫುಲ್ ನೇಮು ರಂಜಿತ್ ಹೊರಪೇಟೆ. ಆ ಹೊರಪೇಟೆನ ಹೊರಗೆ ಹಾಕ್ಬಿಟ್ಟಿದ್ದೀವಿ ಇವಾಗ, ಕವಾಸಕಿ ರಂಜಿತ್. We just had breakfast in this hotel, Sagra. Pure veg restaurant. ತುಂಬ ಚೆನ್ನಾಗಿದೆ ಟಿಫಿನ್ ಈ ಸೈಡೆಲ್ಲ. ಆ್ಯಕ್ಚುಲಿ ಕಾರ್ಕಳದಲ್ಲಿ ಇದೇ ಹೋಟೆಲು ತುಂಬ ಚೆನ್ನಾಗಿರೋದಂತ ಬ್ರೇಕ್ಫಾಸ್ಟ್ಗೆ. ಸೊ ಹಿ ಇಸ್ ದ ಬೆಸ್ಟ್. ಆಶೀಶ್ ಬ್ರೋ, ಇದೇನು ಬೇಕಾ? ಬಿಡಲ್ಲ. ನಮ್ಮ ಆಶೀಶ್ ಬ್ರೋ ಅವ್ರು ನೋಡಿ ಬೈಕಿಗೆ ಏನೋ ಕಟ್ಟಿಬಿಟ್ಟಿದ್ದಾರೆ ಇಲ್ಲಿ, ಪಾದರಕ್ಷೆ ಗಾಡಿಗೆ ದೃಷ್ಟಿ ಆಗಬಾರ್ದು, ರೈಡರ್ಗೆ ದೃಷ್ಟಿ ಆಗಬಾರ್ದು ಅಂದ್ಕೊಂಡು ಕಟ್ಟಿಬಿಟ್ಟಿದ್ದಾರೆ. ಐ ಹ್ಯಾಡ್ ದಿಸ್ ಬೈಕ್. ವಿ ಜಸ್ಟ್ ಹ್ಯಾಡ್ ಬ್ರೇಕ್ಫಾಸ್ಟ್ ಹಿಯರ್ ಆ್ಯಂಡ್ ವಿ ಆರ್ ಲಿವಿಂಗ್ Karkal now. No. Bro? Scooty riders. ಬ್ರೋ ನಿನ್ನೆ ಒಂದು ಹುಡುಗಿ ಬ್ರೋ ಏನು ನೋಡೋದು ಗೊತ್ತಾ ಸ್ಕೂಟಿ, ಇವನು ಓವರ್ಟೇಕ್ ಮಾಡೋಕ್ಕಾಗಲಿಲ್ಲ ನಮ್ಮ ಹುಡುಗ. ಮೊನ್ನೆ ಬ್ರೋ ಬರ ಹೊಡಿದ್ಲು ಬ್ರೋ, ಆಗಲ್ಲ ಬ್ರೋ. ಭಾಳ ಹ್ಯೂಮಿಡ್ ಐತೆ ಬ್ರೋ. ಅಲ್ಲ ಸ್ಕೂಟಿ ಅಕ್ಕಿ ಹೊಡ್ಕೊಂಡು ಹೋದ್ಲು, ಏನು ಹೊಡೆದ್ಲು ಗೊತ್ತಾ ಬ್ರೋ ಸ್ಕೂಟಿ, ಬರೀ ಹೊಡೆದ್ಲು. ಲೆಟ್ಸ್ ಗೋ. ಹೌದೌದು ಕರೆಕ್ಟ್. ಕಮನ್ ಕವಾಸಕಿ ರಂಜಿತ್. ವರೆ ವಾ ಚಂದ್ರು, ಹೊಸ ಗಾಡಿ. ಅವಾಗೊಂದು ಅಡ್ವರ್ಟೈಸ್ ಬರ್ತಿದ್ದಲ್ಲ ರಂಜಿತ್, ಗೊತ್ತಾಯ್ತು? ಏಷ್ಯನ್ ಪೇಂಟಿಂದ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದ ನೋಡಿ. ಹಾಂ ಅದೇ ನೋಡು, ಏಷ್ಯನ್ ಪೇಂಟಿಂದ ಅದು ಆ್ಯಡ್. ಹೌದು ವರೆ ವಾ ಚಂದ್ರು ಹೊಸ. ಅಲ್ಲ ಇವ್ರಿಗೆ ಗೊತ್ತಿರಲ್ಲ ನೋಡೋದು. ಹೌದು. ಲೆಟ್ಸ್ ಗೋ. ಬ್ಯಾಟ್ರಿ ಹೋಯ್ತು. 2 ಪಾಯಿಂಟ್ ಆಯ್ತಾ? ಹಾಕ್ಸ್ಬೇಡ. ಹಾಂ ಅಲ್ಲಿ ಹಾಕ್ಸ್ಕೊಂಡು ಬನ್ನಿ. Kawasaki Ninja 300 and Interceptor 650. ಟೈಮು 8:15 ಈ ರೇಂಜಿಗೆ ಬಿಸಿಲಿದೆ ಇಲ್ಲಿ ಕಾರ್ಕಳ. ನಮಗೆ ನೆಕ್ಸ್ಟ್ ಸ್ಟಾಪ್ ಬರೋದು ಆಗುಂಬೆ. ಇಲ್ಲಿಂದ ಆಗುಂಬೆ ಹೋಗಿ ಆಗುಂಬೆಯಿಂದ ತೀರ್ಥಹಳ್ಳಿ ಟು ಹೊನ್ನಳ್ಳಿ ಹೋಗ್ಬೇಕು. ದಾರಿ ತೋರಿಸಿದ ಮಾರ್ಗದರ್ಶಕ ಆಶೀಶ್ ಇಸ್ ಫ್ರಮ್ ಕಾರ್ಕಳ. ಎಷ್ಟು ಕ್ಲಾಸ್ ಕಾಣುತ್ತೆ ಅಂದರೆ ಬೈಕ್ ಅದು ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಓ ಮೈ ಗಾಡ್. ಸೌಂಡ್ ನೋಡಿ ಹೇಗಿದೆ ಆ ಗಾಡಿದು. ವಾ
ಸಾಕಾಗಿದೆ ಸೌಂಡು. ಫುಲ್ ಮಾಡ್ದಂಗೆಲ್ಲ ಬರುತ್ತೆ ಸೌಂಡು. ಬೈಕು ಆಶೀಶ್ ಬ್ರೋಗೆ ಹೇಗೆ ಸೆಟ್ ಆಗಿದೆ ಅಂದ್ರೆ ಆ ಬೈಕ್ ಅದು ಹೇಳಿ ಮಾಡಿದಂಗಿದೆ ಅವ್ರ ಫಿಸಿಕ್ಕಿಗೆ, ಆ ಗಾಡಿ ಸೈಜ್ಗೆ. ವಾವ್, ಭಾರಿ ಚೆನ್ನಾಗಿ ಕಾಣುತ್ತೆ ಗಾಡಿ ಮಾತ್ರ ಅವ್ರಿಗೆ. ಒಳ್ಳೆ ಎಕ್ಸಾಸ್ಟ್ ನೋಟ್ನು ಹಾಗೆ ಇದೆ. ಆಶೀಶ್ ಅವರು ನಮಗೆ ಡ್ರಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ನಮ್ಮ ಜೊತೆ ರೈಡ್. ಒಂದು 30-40 ಕಿಲೋಮೀಟ್ರ್ ರೈಡ್ ಬಂದು ಅಲ್ಲಿಂದ ಅವರು ರಿಟರ್ನ್ ಹೋಗ್ತಾರೆ. ನಮ್ಮ ರಂಜಿತ್ ಅವ್ರು ನೋಡಿ ಫುಲ್ ಮ್ಯಾಚಿಂಗ್ ತೊಗೊಂಡಿದ್ದಾರೆ ಎಲ್ಲ. ಆ ಬೈಕಿಗೆ, ಆ ಗೇರ್ಸಿಗೆ ಫುಲ್ಲೇ ಫಸ್ಟ್ ಗೇರ್ಸ್ ಬೈ ಮಾಡ್ಕೊಂಡು ನೆಕ್ಸ್ಟ್ ಬೈಕ್ನ ಬೈ ಮಾಡಿರೋರು ರಂಜಿತ್. ಎಕ್ಸಾಸ್ಟ್ ನೋಡಿ ಹೇಗಿದೆ ಅದು. ಆಮೇಲೆ ಲುಕ್ಕು, ಸೈಲೆನ್ಸರ್ ಲುಕ್ ನೋಡಿ ಹೇಗಿದೆ ಅದು. ರೆಡ್ ರೋಸ್ಟ್ ಸ್ಟೆಲ್ಲರ್ ಪ್ರೋ. ನೈಸ್ ವೆದರ್. ಆಶೀಶ್ನ ಹಿಂಗೆ ಗಂಗಾವತಿ ಕರ್ಕೊಂಡು ಹೋಗ್ಬೇಕು. ಸೋಮೇಶ್ವರ್. ಮೋಸ್ಟ್ಲಿ ಇದು ಆಗುಂಬೆ ಫಾರೆಸ್ಟ್ ಎಂಟ್ರೆನ್ಸ್ ಇರ್ಬೋದು. ಸೋಮೇಶ್ವರ ಅಲ್ಲೊಂದು ದೇವಸ್ಥಾನ ಇತ್ತು. ಫಾರೆಸ್ಟ್ ಎಲ್ಲ ನೋಡಿ ಹೇಗಿದೆ, ವೆರಿ ಡೀಪ್ ಫಾರೆಸ್ಟ್. ಆಗುಂಬೆ 10 ಕಿಲೋಮೀಟರ್ ಸ್ಟಿಲ್. ಮೋಸ್ಟ್ಲಿ 10 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ನೋಡಿ, ಭಾರಿ ಚೆನ್ನಾಗಿದೆ. ಹೋಗ್ಬೇಕಾದ್ರೆ ನಾನು ಯಾವ ವೇದಲ್ಲಿ ಬಂದಿದ್ದೆ, ರಿಟರ್ನು ಅದೇ ರೂಟಿಗೆ ನಾವು ಹೋಗ್ತಿರೋದು ಇವಾಗ. ಸರ್ ಘಾಟ್ಸ್ ಎಷ್ಟು ಮಜಾ, ಅಷ್ಟೇ ರಿಸ್ಕು.
ಈ ಸಾರಿ ಅಷ್ಟು ಫಾಗ್ ಆಯಿತು ಏನಾಯಿತು ಇಲ್ಲ ಇದರಲ್ಲಿ. ಪ್ರತಿ ಸಾರಿನೂ ಈ ಸೈಡ್ ಬಂದರೆ ವಿಂಟರಲ್ಲಿ ಹೆವಿ ಕೋಲ್ಡ್ ಇರೋದು ಕ್ಲೈಮೇಟು. ಈ ಸಾರಿ ಏನು ಕೋಲ್ಡೇ ಇಲ್ಲ ಇದ್ರೊಳ, ಕೋಲ್ಡು ಇಲ್ಲ ಫಾಗ್ನೂ ಇಲ್ಲ, ನಥಿಂಗ್. ಏನು ಕಾರ್ನರ್ಸ್ ಇದೆ, ಚೆನ್ನಾಗಿದೆ ಕಾರ್ನರ್ಸ್ ಎಲ್ಲ. ಲಾಂಗ್ ಬ್ಯಾಕ್ ಬಂದಿದ್ದಾನು, ಅದಾದ ನಂತರ ಇವಾಗ ಬರ್ತಿರೋದು. ಬಟ್ ಇಟ್ಸ್ ಫನ್. ಆಗುಂಬೆ ಇದು ಫಸ್ಟ್ ಟೈಮ್ ಬಂದಾಗ ನಮಗೆಲ್ಲ ಏನು ಅನಿಸ್ತಿತ್ತು ಅಂದರೆ ಹೆವಿ ಗಾರ್ಡನ್ಸ್ ಅನ್ಸೋದು. ಬಟ್ ಇದು ರೆಗ್ಯುಲರ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದಾಗ ಬೈಕ್ ರೈಡ್ ಮಾಡ್ಲಿಕ್ಕೆ ಮಾತ್ರ ಭಾರಿ ಚೆನ್ನಾಗಿದೆ ಲೊಕೇಶನ್ ಇದು ಆಗುಂಬೆ ಘಾಟ್ಸ್. ಆಗುಂಬೆ ಯಾವುದಕ್ಕೆ ಫೇಮಸ್ ಅಂದರೆ ಸನ್ಸೆಟ್. ಇಟ್ಸ್ ಫೇಮಸ್ ಫಾರ್ ಸನ್ಸೆಟ್. ಬಟ್ ಈ ರೂಟಿಗೆಲ್ಲ ಡಬಲ್ ಬಂದರೆ ಕಷ್ಟ, ಯಾಕಂದರೆ ಬೈಕ್ ಸಪೋರ್ಟ್ ಮಾಡಲ್ಲ ನಿಮಗೆ. ಯಾಕಂದರೆ ತುಂಬ ಹೈಟಲ್ಲಿದೆ, ಹಾಗಾಗಿ ಒಂದು ಸ್ವಲ್ಪ ಬೈಕ್ ಸ್ಟ್ರೆಸ್ ಆಗುತ್ತೆ ನಿಮಗೆ ರನ್ನಿಂಗಲ್ಲಿ. ಅಪ್ ಹಿಲ್ಸ್ ರೈಡ್ ಮಾಡ್ಬೇಕಾದ್ರೆ ನಿಮಗೆಲ್ಲ ಸೋಲೋ ಇದ್ದರೆ ಕಂಫರ್ಟ್ ಜಾಸ್ತಿ, ಡಿಯೋ ಇದ್ದರೆ ಕಷ್ಟ ಆಗಲ್ಲ. ರಸ್ತೆ ಕುಸಿದಿದೆ. Nice. I like forest nature. ಇರೋದು ಒಂದು ಲೈಫ್ ಇದೆ. ಎಲ್ಲರೂ ಲೈಫಲ್ಲಿ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ನೋಡಿ, ಖುಷಿ ಆಗುತ್ತೆ. ವಿಚ್ ಒನ್ ಮೇಕ್ಸ್ ಯು ಹ್ಯಾಪಿ, you have to do that. ಅನ್ನೆಸರಿಯಾಗಿ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಕಾಂಪ್ಲಿಕೇಶನ್ಸ್ ಎಲ್ಲ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಜನ ಇರೋದೇ ಹಾಗಿದ್ದಾರೆ ಅಷ್ಟೇ. ಸೊ ಜನರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಲೈಫಲ್ಲಿ ಖುಷಿಯಾಗಿರ್ಬೋದು. ಮನಿ ಡಸಂಟ್ ಮ್ಯಾಟರ್. ಬಟ್ ಲೈಫಿಗೆ ಮನಿ ಬೇಕು, ಇಲ್ಲ ಅಂತಲ್ಲ. ಹಾಗಂತಂದು ದುಡ್ಡೇ ಜೀವನವಲ್ಲ. ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಫುಲ್ಲು ಜನ ಎಲ್ಲ ಮನಿ ಮೈಂಡೆಡ್ ಆಗಿಬಿಟ್ಟಿದ್ದಾರೆ. ಸೊ ಮನಿ ಅಂತಂತಂದು ಅದರಿಂದ ಹೋದಾಗೆ ಜನ ಏನು ಮಾಡ್ತಿದ್ದಾರೆ, ತುಂಬ ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಆ ಥರ ಇದೆ. ಮೋಸ್ಟ್ ಆಫ್ ದ ಪೀಪಲ್ ಆರ್ ಡೂಯಿಂಗ್ ಲೈಕ್ ದಿಸ್ ಓನ್ಲಿ. ಇರೋದು ಒಂದು ಲೈಫ್ ಇದೆ, ಟ್ರಾವೆಲ್ ಮಾಡ್ತಾ ನಿಮ್ಗೆ ಯಾರ ಜೊತೆ ಕಂಫರ್ಟಬಲ್ ಇರ್ತಾರೆ ಲೈಫಲ್ಲಿ ಅವ್ರ ಜೊತೆ ಇರ್ತಾ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಹೋಗ್ಬೇಕು. ಯಾಕಂದರೆ ಆ ಲೈಫಲ್ಲಿ ಹಿಂದ್ಗಡೆ ತಿರುಗಿ ನೋಡಿದರೆ ನಮ್ಮ ಲೈಫಲ್ಲಿ ಏನೂ ಮಾಡಲಿಲ್ಲಲ್ಲಪ್ಪ ಅನ್ನೋ ಫೀಲಿಂಗ್ಸ್ ಇರಬಾರ್ದು. ಹಾಗಾಗಿ ಲೈಫಲ್ಲಿ ಏನೇ ಎಂಜಾಯ್ ಮಾಡ್ಬೋದು ನೀವು, ಅದೆಲ್ಲನೂ ಎಂಜಾಯ್ ಮಾಡಿದರೆ ಸೊ ನಿಮ್ಮ ಲೈಫಲ್ಲೇ ನೀವು ಸ್ಯಾಟಿಸ್ಫೈಡ್ ಆಗಿದೆ ಅಂತ, ನಿಮ್ಮದು ಸ್ಯಾಟಿಸ್ಫೈಡ್ ಲೈಫ್ ಅಂತಂದರೆ ಅವ್ರಿಗೆ ಕಷ್ಟ. ದುಡ್ಡು ಬೇಕು ಇಲ್ಲ ಅಂತಲ್ಲ, ಬಟ್ ದುಡ್ಡೇ ಎಲ್ಲ ಅಲ್ಲ. ವಿ ಕ್ಯಾನ್ ಬೈ ಹ್ಯಾಪಿನೆಸ್ ಫ್ರಮ್ ಮನಿ. ಜನಗಳು ಮಾತಾಡೋದಿದ್ದಿದ್ದೆ ಜನಗಳ ಬಾಯಿ ಮುಚ್ಚಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಅವ್ರ ಬಾಯಿ ಅವ್ರ ಇಷ್ಟ ಬಂದಾಗೆ ಮಾತಾಡೋದು ಅವರೆಲ್ಲ. ಯಾಕಂತಂದ್ರೆ ಬೇರೆ ಏನಾದರೂ ತಮ್ಮ ಜೀವನದ ಬಗ್ಗೆ ಅವರು ಇದ್ರೆ ಇನ್ನೊಬ್ಬರು ಜೀವನದ ಬಗ್ಗೆ ಯಾಕೆ ಮಾತಾಡ್ತಾರೆ? ಸೊ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಮೆಚುರಿಟಿ ಈಸ್ ಮೋರ್ ದೆನ್ ಇಂಪಾರ್ಟೆಂಟ್. ಮೆಚುರಿಟಿ ಈಸ್ ಮೋರ್ ಇಂಪಾರ್ಟೆಂಟ್.
ಅಷ್ಟು ಖಾಲಿ ಇರ್ತಾರೆ ಜನ ಇನ್ನೊಬ್ಬರ ಬಗ್ಗೆ ಮಾತಾಡಲಿಕ್ಕೆ. ನನ್ನ ಬಗ್ಗೆ ನಮ್ಮೂರಲ್ಲಿ ಮಾತಾಡ್ತಾರೆ, ಬಟ್ ನಾನು ತಲೆ ಕಡಿಸೋಳಲ್ಲ. ಬಟ್ ನಮಗೋಸ್ಕರ ಯಾರಾದರೂ ಟೈಮ್ ಕೊಡ್ತಿದ್ದಾರೆ ಅಂದರೆ ನಮ್ಮ ಫ್ಯಾನ್ಸ್ ಅದಕ್ಕೆ ನಾವು ಖುಷಿ ಪಡಬೇಕು. ಇವನ್ ಇಫ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ಅವ್ರು ಪರ್ಸನಲ್ ಟೈಮ್ನ ನಮಗೋಸ್ಕರ ಕೊಡ್ತಾರಲ್ಲ, ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಬಟ್ ಏನು ಮಾಡೋದು, ನನಗೆ ಅವ್ರು ಕೊಟ್ಟಿರೋ ಕಮೆಂಟ್ಸ್ಗೆಲ್ಲ ಟೈಮ್ ಕೊಟ್ಟು ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ನನ್ನ ಟೈಮ್ನ ಇನ್ನೊಬ್ರಿಗೆ ನಾನು ಯಾಕೆ ಕೊಡಬೇಕು? ನಾನು ನನ್ನ ಲೈಫ್ ಎಲ್ಲ ಕ್ಲಿಯರ್ ಇದ್ದೀನಿ. ಭಾರಿ ಕಷ್ಟ ಟ್ರಾವೆಲ್ ಮಾಡೋಕ್ಕದ. ಅವ್ನು ಕಾರನ್ನು ರಿವರ್ಸ್ ಹೊಡಿತಿದ್ದಾನೆ. ಪರ್ಫೆಕ್ಟ್ ಡ್ರೈವರ್ ಇದ್ರೆ ಮಾತ್ರ ಇಲ್ಲಿ ಬರ್ಬೇಕು, ಇಲ್ಲಾಂದ್ರೆ ಬರಬಾರ್ದು. Look at this view, Agumbe Ghat. ಆಗುಂಬೆ ಎಕ್ಸಿಟ್ ಆಗಿ ಇವಾಗ ನೆಕ್ಸ್ಟು ತೀರ್ಥಹಳ್ಳಿ ಟಚ್ ಆಗುತ್ತೆ ಈ ರೂಟಿದು. ತೀರ್ಥಹಳ್ಳಿಗೆ ಹೋಗಿ ಅಲ್ಲಿಂದ ಹೊನ್ನಾಳಿ ಆ್ಯಂಡ್ ಹೊನ್ನಾಳಿ ಟು ಚಿತ್ರದುರ್ಗ, ಅಗೇನ್ ದುರ್ಗ ಟು ಹೊಸಪೇಟೆ ರೋಡ್, ಅಪ್ ಟು ಚಿತ್ರದುರ್ಗ ರೀಚ್ ಆಗೋವರೆಗೂ ಹೀಗೆ ಇರುತ್ತೆ ಇದು ರೂಟು. ಯಾಕಂದರೆ ಇದೆಲ್ಲ ಫುಲ್ಲು ಘಾಟ್ಸ್ ಇದು. ಬಟ್ ಏನಂತಂದರೆ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬರಬೇಕಾದ್ರೆ ನಾವು ಬಂದಿರೋದು ಶಿವಮೊಗ್ಗ ಮೇಲಿಂದ. ಶಿವಮೊಗ್ಗ ಮೇಲಿಂದ ನಾವು ಬಂದಿರೋದು. ಈ ಸರಿ ಹೋಗ್ತಿರೋ ರೂಟು ಶಿವಮೊಗ್ಗ ಟಚ್ ಆಗಲ್ಲ ಇದು. ತೀರ್ಥಹಳ್ಳಿಯಿಂದ ಹೊನ್ನಾಳಿ ಹೋದರೆ ಶಿವಮೊಗ್ಗ ಆಲ್ಮೋಸ್ಟ್ ಒಂದು 40-50 ಕಿಲೋಮೀಟರ್ ನಮಗೆ ಸೇವ್ ಆಗುತ್ತೆ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದೆ ರೂಟು, ನೋಡೋಣ. ಹೈವೇದಲ್ಲಿ ಎಲ್ಲ ಥರ ಸಿಗ್ತಾರೆ ನೋಡಿ ಜನ. ಲೈಫಲ್ಲಿ ಎಲ್ಲ ಥರ ಜನ ಸಿಗ್ತಾರೆ. ಬಂದ ನಮ್ಮ ಹುಡುಗ ಅಭಿ ಅಂತಂದಿದ್ದ ಮಂಗಳೂರಲ್ಲಿ 2 days ಬಂದಿದ್ದ, ಅವ್ರ ಜೊತೆ ಇದ್ದ. ಅದಾದ ನಂತರ ಇಲ್ಲಿ ನಮ್ಮ ಆಶೀಶ್ ಬ್ರೋ ಹಾಗೆ ಅರ್ಜುನ್ ಬ್ರೋ ಒಬ್ಬರು ಬಂದಿದ್ದರು. ಅವ್ರು ಬಂದು ಅವ್ರು ಪಾಪ ನಮ್ಮ ಜೊತೆ ಅಷ್ಟೇ ಆಗಿದ್ದಾರೆ ಕಾರ್ಕಳದಲ್ಲಿ. ತೀರ್ಥಹಳ್ಳಿ ಸ್ಟಿಲ್ 15 ಕಿಲೋಮೀಟರ್. ಇನ್ನು ಹರಿಹರ ಇಲ್ಲಿಂದ ನಮಗೆ 25 ಕಿಲೋಮೀಟರ್ ಇರೋದು. ಹೊನ್ನಾಳಿ ಹರಿಹರ ಮೇಲಿಂದ ನಾವು ಈಗ ನೆಕ್ಸ್ಟ್ ಬರೋ ಸ್ಟಾಪ್ ಬಂದು ಕೊಟ್ಟೂರಲ್ಲಿ ಹೋಗಿ, ಅಂದರೆ ವಯ ಬರೋದೇ ಹಾಗೆ ಇದು. ಕೊಟ್ಟೂರು, ಹರಪನಹಳ್ಳಿ ಆ ರೂಟಿಂದ ನಾವು ಹೋಗ್ಬೇಕು. ಬಟ್ ಈ ರೋಡು ಚೆನ್ನಾಗಿದೆ ಬೈಕರ್ಸಿಗೆ. ಬಟ್ ಅದು ಏನು ನಮಗೆ ಒಂದು 45-50 ಕಡಿಮೆ ಅಂತ ಆಗುತ್ತೆ. ಅಷ್ಟೊಂದು ಕಿಲೋಮೀಟರ್ ಕಡಿಮೆ ಆಗುತ್ತೆ, ಟೈಮ್ ಉಳಿಯುತ್ತೆ. ಅಂಶ ಹೊಡಿಬೋದು ಗಾಡಿ ಕೂಡ. ಎರಡು ಆಪ್ಷನ್ ಇರುತ್ತೆ, ಶಿವಮೊಗ್ಗ ಮೇಲಿಂದನೂ ಹೋಗ್ಬೋದು, ಹಾಗೆ ಈ ಸೈಡ್ ಯಾವುದೋ ಹೊನ್ನಾಳಿ ಹರಿಹರ ಮೇಲಿಂದನೂ ಹೋಗ್ಬೋದು. ಶಿವಮೊಗ್ಗ ಮೇಲಿಂದ ಹೋಗೋದು ಭಾಳ ದೂರ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಬಟ್ ಹಾಕೋಣಾಗಿದ್ರೆ ಹೋಗ್ಬೇಕಂದ್ರೆ ಭಾಳ ಲಾಂಗ್